ಪತ್ರಕರ್ತ ಮಿತ್ರರೇ, ಇವತ್ತು ನಾವು ರೋಟರಿ ಕ್ಲಬ್ ಪುತ್ತೂರು ಇದರ ವತಿಯಿಂದ ನವೆಂಬರ್ 8-9ಕ್ಕೆ ರೋಟರಿ ಜಿಲ್ಲಾ TRF ಮತ್ತು ಪೋಲಿಯೋ ಪ್ಲಸ್ ಸೆಮಿನಾರ್ ಅಂತ ಆಯೋಜನೆ ಮಾಡಿಕೊಂಡಿದ್ದೇವೆ. ಇದರ ಬಾಬತು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ. ನಮ್ಮೊಡನೆ ನಿಮ್ಮನ್ನೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮೊಡನೆ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಪ್ರಕಾಶ್ ಇದ್ದಾರೆ. ಇವೆಂಟ್ ಚೇರ್ಮನ್ ಆದ ನಾನು ಚಿದಾನಂದ ಬೈಲಿದ್ದೇನೆ. ಇವೆಂಟ್ ಸೆಕ್ರೆಟರಿ ಆದ ಶ್ರೀಕಾಂತ್ ಕೊಳತ್ತಾಯರಿದ್ದಾರೆ. ಇವೆಂಟ್ ಟ್ರೆಸರರ್ ರಫೀಕ್ ಅವರಿದ್ದಾರೆ ಮತ್ತು ನಮ್ಮ ಕ್ಲಬ್ನ ಸದಸ್ಯ ಶ್ರೀಧರ್ ಕಣಚಾರ್ಲಿ ಇದ್ದಾರೆ. ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಅಧ್ಯಕ್ಷರು ಮಾಹಿತಿಯನ್ನು ನೀಡ್ತಾರೆ. ನಮಸ್ಕಾರ. 61ನೇ ವರ್ಷದ ಸಂದರ್ಭದಲ್ಲಿರುವಂಥ ರೋಟರಿ ಕ್ಲಬ್ ಪುತ್ತೂರು ಇದೇ ನಾಡ್ದು ನವೆಂಬರ್ 8-9ರಂದು 2 ದಿನಗಳ ಡಿಸ್ಟ್ರಿಕ್ಟ್ TRF ಸೆಮಿನಾರ್ ಅಂದರೆ ದಿ ರೋಟರಿ ಫೌಂಡೇಶನ್ ಸೆಮಿನಾರ್, ಅದರ ಜೊತೆಗೆ ಪಲ್ಸ್ ಪೋಲಿಯೋದ ಬಗ್ಗೆ ಮಾಹಿತಿ ಕಾರ್ಯಾಗಾರ ಕೂಡ ಇದೆ. ಇದು ಪುತ್ತೂರಿನ ಒಂದು ಪ್ರತಿಷ್ಠಿತ ಸಭಾಭವನ ಇರುವಂಥ ದಿ ಪುತ್ತೂರು ಕ್ಲಬ್ನಲ್ಲಿ ಆಯೋಜನೆಗೊಂಡಿದೆ. ರೋಟರಿ ಜಿಲ್ಲೆ 3181 ಇದರ ಗವರ್ನರ್ ರೋಟೇರಿಯನ್ ರಾಮಕೃಷ್ಣ PK ಅವರ ನೇತೃತ್ವದಲ್ಲಿ ನಡೆಯುವಂಥ ಕಾರ್ಯಕ್ರಮ. ರೋಟರಿ ಜಿಲ್ಲೆ ಅಂದರೆ ರೆವೆನ್ಯೂ ಸುಮಾರು 4 ಜಿಲ್ಲೆಗಳು ಅದರ ಅಡಿಯಲ್ಲಿ ಬರ್ತದೆ: ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ. ಇಲ್ಲಿಂದ ಇರುವಂಥ ಸುಮಾರು 3700 ಸದಸ್ಯರಲ್ಲಿ ಸುಮಾರು 600-700 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಮತ್ತು ಭಾರತದಾದ್ಯಂತ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳಾದ ಬಹಳಷ್ಟು ನುರಿತ ಮಾಹಿತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಮಾಹಿತಿ ಕಾರ್ಯಕ್ರಮವನ್ನು ನೀಡಬಲ್ಲಂಥ ಡಿಸ್ಟ್ರಿಕ್ಟ್ ಗವರ್ನರ್ಗಳು ಇದರಲ್ಲಿ ಅತಿಥಿ ಭಾಷಣಕಾರರಾಗಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ವಿಶೇಷವಾಗಿ ಮೂಲತಃ ರೋಟರಿ ಫೌಂಡೇಶನ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಯಾವುದೇ ಯುದ್ಧದ ನಂತರ ಇರುವಂಥ ರಿಲೀಫ್ ಪ್ರೋಗ್ರಾಮ್ಸ್ ಇದಿರ್ಬೋದು, ಅಥವಾ ರೋಟರಿ ಕ್ಲಬ್ಗಳು ಹಾಕಿಕೊಳ್ಳುವಂಥ ವಾರ್ಷಿಕ ಯೋಜನೆಗಳಿರ್ಬೋದು, ಇಂಥ ಯೋಜನೆಗಳಿಗೆ ಇರುವಂಥ ಯಾವುದೇ ಗ್ರ್ಯಾಂಟನ್ನು ಕೊಡಬಲ್ಲಂಥ ಶಕ್ತಿ ದಿ ರೋಟರಿ ಫೌಂಡೇಶನ್ಗಿದೆ. ವಿಶ್ವದ ಅತ್ಯಂತ ದೊಡ್ಡ ಫೌಂಡೇಶನ್ ರೋಟರಿ ಫೌಂಡೇಶನ್. ಬಿಲ್ ಗೇಟ್ಸ್ ಫೌಂಡೇಶನ್ ಇದಕ್ಕೆ ಅತ್ಯಂತ ಗಟ್ಟಿಯಾದ ಸಹಕಾರವನ್ನು ನೀಡ್ತಾ ಇದೆ. ಮೊದಲ ಶ್ಲಾಘನೆಯ ಕೆಲಸ ನಾವು ಮಾಡಬೇಕಾದದ್ದು ರೋಟರಿ ಫೌಂಡೇಶನ್ಗೆ ಪ್ರಪಂಚದಾದ್ಯಂತ ನಮ್ಮ ಪೋಲಿಯೋವನ್ನು ನಿರ್ಮೂಲನೆ ಮಾಡಲಿಕ್ಕಿರುವಂಥ ಒಂದು ಕೆಲಸಕ್ಕೆ ಆರ್ಥಿಕ ಸಹಾಯವನ್ನು ನೀಡಿರುವಂಥದ್ದು. ಬಿಲಿಯಗಟ್ಟಲೆ ಡಾಲರ್ಗಳನ್ನು ಅದಕ್ಕೆ ಖರ್ಚು ಮಾಡಿ ಮನೆಗಳಿಗೆ ಪೋಲಿಯೋ ಡ್ರಾಪ್ಸನ್ನು ಮುಟ್ಟಿಸಿದ ಒಂದು ಹಿರಿಮೆ ರೋಟರಿ ಫೌಂಡೇಶನ್ಗೆ ಸಲ್ತದೆ. ರೋಟರಿ ಸಂಸ್ಥೆಯ ಒಬ್ಬ ಸದಸ್ಯ ಯಾರೇ ಆಗಲಿ ಅವನಿಗೆ ವರ್ಷಕ್ಕೆ ಎಂತೆಷ್ಟು ಅಂತ ಹೇಳಿ ಡಾಲರ್ ಲೆಕ್ಕದಲ್ಲಿ, ಅದು $25 ಇರ್ಬೋದು, $10,000 ಇರ್ಬೋದು, $20,000 ಇರ್ಬೋದು, ಅವರವರ ಇಚ್ಛೆಯಂತೆ ರೋಟರಿ ಫೌಂಡೇಶನ್ಗೆ ನಿಧಿಯನ್ನು ಸಂಗ್ರಹ ಪ್ರತಿ ವರ್ಷ ಮಾಡ್ತೇವೆ. ಇದರಲ್ಲಿ ಪಲ್ಸ್ ಪೋಲಿಯೋಕ್ಕೆ ಕೂಡ ನಿಧಿ ಸಂಗ್ರಹ ಆಗ್ತದೆ. ಹಾಗೆಯೇ ರೋಟರಿ ಫೌಂಡೇಶನ್ಗೆ ಆ್ಯನ್ಯುವಲ್ ಗಿವಿಂಗ್ ಅಂತ ಕೂಡ ನಾವು ಮಾಡ್ತೇವೆ. ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ರೋಟರಿ ಸದಸ್ಯರು ತೊಡಗಿಸಿಕೊಳ್ತಾರೆ. ಇದು ಬಹುಶಃ ಸಮಾಜದ ಕಡೆಗೆ ಹೆಚ್ಚು ಗಮನಕ್ಕೆ ಬರ್ತಾ ಇಲ್ಲ. ರೋಟರಿ ಸದಸ್ಯರ ಜವಾಬ್ದಾರಿ ಇಷ್ಟು ಇರುವ ಕಾರಣವೇ ಇವತ್ತು ಪೋಲಿಯೋ ವಿಶ್ವದ 1-2 ದೇಶಗಳಿಗೆ ಸೀಮಿತವಾಗಿ ಕೊನೆಯನ್ನು ಕಾಣುವ ಹಂತದಲ್ಲಿದೆ. ಅದಕ್ಕಾಗಿ ನಾವು ರೋಟರಿ ಫೌಂಡೇಶನ್ನ ಬಲಪಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ರೋಟರಿ ಕ್ಲಬ್ ಪುತ್ತೂರು, ಅದರ ಪುತ್ತೂರು ರೋಟರಿ ಚಾರಿಟೇಬಲ್ ಸಂಸ್ಥೆಯ ವಿಷಯಕ್ಕೆ ಬಂದರೆ, ಮೊದಲನಾಗಿ ಪುತ್ತೂರಿನಲ್ಲಿ ರೋಟರಿ ಕ್ಯಾಂಪ್ಕೋ ರಕ್ತ ಸಂಗ್ರಹ ನಿಧಿ, ಬ್ಲಡ್ ಬ್ಯಾಂಕ್, ಇದು ಪುತ್ತೂರಿಗೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ನೀಡಿದೆ. ಪುತ್ತೂರು ಅಷ್ಟೇ ಅಲ್ಲ, ಇಲ್ಲಿಂದ ಸಾಧಾರಣ ಮಂಗಳೂರಿನ ವೆನ್ಲಾಕಿಗೆ ಕೂಡ ನಾವು ಅಗತ್ಯ ಬಿದ್ದಾಗ ರಕ್ತವನ್ನು ಕಳಿಸ್ತೇವೆ. ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೂ ಕೊಡ್ತೇವೆ ಮತ್ತು ಕೊಡಗಿನವರೆಗೂ ಇದರ ವ್ಯಾಪ್ತಿ ಹಬ್ಬಿದೆ. ನಮಗೆ ಅಲ್ಲಿ ಅಗತ್ಯತೆ ಬಿದ್ದಾಗ ಅಲ್ಲಿಯ 24 ಗಂಟೆಗಳ ಸೇವೆ ನೀಡುವ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಾಗಿದೆ. ಹಾಗೆಯೇ ಅದರ ನಂತರ ರೋಟರಿ ಪುತ್ತೂರು ಡಯಾಲಿಸಿಸ್ ಸೆಂಟರ್, ಪುತ್ತೂರಿನ ಮಹಾವೀರ ಆಸ್ಪತ್ರೆಯಲ್ಲಿ ಅದು ನಡೀತಾ ಇದೆ. ಅದನ್ನು AJ ಆಸ್ಪತ್ರೆಯ ವೈದ್ಯರ ವ್ಯವಸ್ಥೆ ಮತ್ತು ಅಲ್ಲಿಯ ಸಂಯೋಜನಾಧಿಕಾರಿಗಳು ಅದನ್ನು ನಡೆಸ್ತಾ ಇದ್ದಾರೆ. 3 ಡಯಾಲಿಸಿಸ್ ಮೆಷಿನ್ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ವಿಶೇಷವಾಗಿ ಆರ್ಥಿಕವಾಗಿ ಬಡತನದಲ್ಲಿರುವವರಿಗೆ ಉಚಿತವಾಗಿ ಡಯಾಲಿಸಿಸ್ ನಡೆಸ್ತಾ ಇದ್ದೇವೆ. ಹಾಗೆಯೇ 2023ರಲ್ಲಿ ಪುತ್ತೂರಿನಲ್ಲಿ ಬಂದಂಥ ಪುತ್ತೂರು ರೋಟರಿ ಐ ಹಾಸ್ಪಿಟಲ್, ಇಲ್ಲಿ ಗಮನಾರ್ಹ ಅಂಶ ಯಾವುದು ಅಂದರೆ, ಈಗ ನಾನು ಹೇಳಿರುವಂಥ ಎಲ್ಲ ವ್ಯವಸ್ಥೆಗಳಿಗೂ ರೋಟರಿ ಫೌಂಡೇಶನ್ನ ಒಂದು
1/3 ಹಣ ಅದಕ್ಕೆ ಬರ್ತದೆ. ಉಳಿದ 1/3 ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯವರು ಕೊಡ್ತಾರೆ. ಉಳಿದ ಹಣವನ್ನು ನಾವಿಲ್ಲಿ ನಮ್ಮ ರೋಟರಿ ಸಂಸ್ಥೆಯಿಂದ ಕೊಡ್ತೇವೆ. ಕಣ್ಣಿನ ಆಸ್ಪತ್ರೆ ಸುಮಾರು 1.33